ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ನಾನು ಊರಿಗೆ ಬಂದಿದ್ದೀನಿ ನಮ್ಮ ಅಣ್ಣಂದೊಂದು ಎಂಗೇಜ್ಮೆಂಟ್ ಫಂಕ್ಷನ್ನ ಅಟೆಂಡ್ ಮಾಡಲಿಕ್ಕೆ. ನೋಡಿ, ಎಲ್ಲರೂ ರೆಡಿ ಆಗ್ತಾ ಇದ್ದಾರೆ. ಇಲ್ಲಿ ಅಜ್ಜಿಂದಿರುಗಳು ಸೇರಿಕೊಂಡು ಹಾಡನ್ನ ಹಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಇಲ್ಲಿ ಬಂದಿರೋಂಥ ಎಲ್ರಿಗೂ ಟೀ ಮತ್ತು ಎಲೆ ಅಡಿಕೆ ಮಸ್ಟ್ ಕೊಡಲೇಬೇಕು. ಎಲ್ಲರ ಹಳ್ಳಿಗಳಲ್ಲಿ ಮತ್ತು ಊರುಗಳಲ್ಲಿ ಅವ್ರದ್ದೇ ಆದ ಸಂಪ್ರದಾಯಗಳು ಇರ್ತಾವಲ್ವಾ. ಸೊ ಆ್ಯಕ್ಚುಲಿ ನಾವು 3 ಗಂಟೆ ಹಾಗೆ ಮನೇನ ಬಿಡಬೇಕಂತ ಪ್ಲ್ಯಾನ್ ಮಾಡಿದ್ವಿ. ಅಲ್ಲಿ ನಾವು ಹೋಗುವಾಗ ನಮ್ಮದು ಫ್ಯಾಮ್ಲಿ ಮಾತ್ರ ಹೋಗಲ್ಲ, ಇಡೀ ಊರನ್ನೇ ಕರಿಬೇಕಾಗುತ್ತೆ. ಸೊ ಒಂದು ಸತಿ ಕರೆದ್ರೆ ಯಾರೂ ಬರಲ್ಲ, ಒಂದು 5-6 ಸತಿ ಆದರೂ ಹೋಗಿ ಕರಿಬೇಕಾಗುತ್ತೆ. ಅವಾಗ ಯಾರಾದರೂ ಒಬ್ಬರು ಫ್ಯಾಮ್ಲಿಯಿಂದ ಒಬ್ಬರು ಬರ್ತಾರೆ. ಸೊ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಿದ್ವಿ. ಇಲ್ಲೇ ನೋಡಿ 5 ಗಂಟೆ ಆಗ್ತಾ ಬಂತು. ಸೊ ನೋಡೋಣ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ ಬಿಡೋದು. ಹಾಯ್ ಗಾಯ್ಸ್, ನಾವೀಗ ಎಂಗೇಜ್ಮೆಂಟ್ ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ನಮ್ಮ ಊರಿಂದ ಇನ್ನೊಂದು ಊರಿಗೆ. ಸೊ ನಾವು ಹೇಗೆ ಹೋಗ್ತೀವಿ ಅಂತ ಹೇಳಿಬಿಟ್ಟು ನೀವು ಇಲ್ಲಿ ನೋಡ್ಬೋದು. 2 ಟಾಟಾ AC ನಾವು ಬುಕ್ ಮಾಡಿದ್ದೀವಿ ಆಲ್ರೆಡಿ. ಸೊ ಜನರದ್ದು ನಾವು ಆ್ಯಕ್ಚುಲಿ ಒಬ್ಬರೇ ಫ್ಯಾಮ್ಲಿಯಾಗಿ ಹೋಗೋದಿಲ್ಲ, ನಮ್ಮೂರಲ್ಲಿ ಯಾರ್ಯಾರಿದ್ದಾರೆ ಎಲ್ಲರನ್ನೂ ಕರ್ಕೊಂಡು ಹೋಗಿ ಮಾಡುವಂಥ ಫಂಕ್ಷನ್ ಆಗಿರುತ್ತೆ. ಹಾಗಾಗಿ ನಾವೆಲ್ಲ ಇಡೀ ಊರನ್ನ ಕರ್ಕೊಂಡು ಈ ರೀತಿ ಹೋಗ್ತಾ ಇದ್ದೀವಿ. ಸೊ ನೀವು ನೋಡ್ಬೋದು. ಫೈನಲಿ ಎಲ್ಲರೂ ಬಂದಾಯಿತು. ನೋಡಿ, ನಾವು ಊರು ಬಿಟ್ಟು ಹೋಗ್ತಾ ಇದ್ದೀವಿ ಈಗ. ನೋಡಿ ಇಲ್ಲಿ ನೋಡ್ಬೋದು, ನೋಡಿ ಎಲ್ಲರೂ ಮ್ಯಾಚಿಂಗ್ ವೈಟ್ ಆ್ಯಂಡ್ ವೈಟ್ ಹಾಕ್ಕೊಂಡು ಎಷ್ಟು ಚೆನ್ನಾಗಿ ಮಿಂಚ್ಕೊಂಡು ಹೋಗ್ತಾ ಇದ್ದಾರೆ. ನೋಡಿ ಮಿಂಚ್ತಾ ಇದ್ದಾರಲ್ವ. ಸೊ ಇದು ಎಲೆಕ್ಷನ್ಗಂತಲ್ಲ, ಎಂಗೇಜ್ಮೆಂಟ್ ಹೋಗ್ತಾ ಇದೀವಿ. ಬಟ್ ರೆಡಿ ಆಗಿರೋ ಆ ಥರ ರೆಡಿ ಆಗಿದ್ದಾರೆ. ಸೊ ನೀವು ನೋಡ್ಬೋದು ರೋಡ್ ಸೈಡ್ ಎಲ್ಲರೂ ಜನ ಕೆಲಸ ಮಾಡ್ತಿರೋದನ್ನ ನೋಡ್ಬೋದು ಹೊಲದಲ್ಲಿ. ನೋಡಿ ಆ್ಯಕ್ಚುಲಿ ಬೆಳಗ್ಗೆಯಿಂದ ಸಾಯಂಕಾಲದಂಗೆ ಸಿಕ್ಕಾಪಟ್ಟೆ ಬಿಸಿಲಿರ್ತದೆ. ಸೊ ಸಾಯಂಕಾಲದಲ್ಲಿ ಸ್ವಲ್ಪ ಟೈಮ್ ಸಿಗುತ್ತೆ ಅವರಿಗೆ ಕೆಲಸ ಮಾಡಲಿಕ್ಕೆ. ಸೊ ಇಲ್ಲಿ ಮಿಷಿನನ್ನು ತೆಗಿತಿರೋದನ್ನ ನೀವು ನೋಡ್ಬೋದು. ಇಲ್ಲಿ ಕೆಲಸ ಮಾಡ್ತಿರೋದು ನೋಡ್ಬೋದು. ಉದ್ದಕ್ಕೂ ಕಬ್ಬಿನ ಹೊಲ ಇದೆ. ಮತ್ತು ನೋಡಿ ಸೈಡಲ್ಲಿ ನೋಡಿ ಅದೆಲ್ಲ ಸ್ವೀಟ್ ಕಾರ್ನ್ನ ಮುಚ್ಚಿಟ್ಟಿದ್ದಾರೆ. ಬೆಳಗ್ಗೆಯಿಂದ ಒಣಗಿಸಿ ಈ ಥರ ಮುಚ್ಚಿಬಿಟ್ಟು ಊರಿಗೆ ಹೋಗ್ಬಿಡ್ತಾರೆ. ಸೊ ನೋಡ್ಬೋದು, ಸ್ಟ್ರೈಟಾಗಿ ಒಂದೇ ವೇವ್. ಎಷ್ಟು ಚೆನ್ನಾಗಿದೆಲ್ಲ, ಯಾವುದೇ ಟ್ರಾಫಿಕ್ ಇಲ್ಲ, ಏನೂ ಇಲ್ಲ, ಆರಾಮಾಗಿ ಹೋಗ್ಬೋದು ಅಂತ ಅನ್ಕೋಬೋದು. ಬಟ್ ಎಲ್ಲ ಕಡೆ ರೋಡ್ ಇದೇ ಥರ ಚೆನ್ನಾಗಿರುತ್ತೆ ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ನಾವು ಆದಷ್ಟು ಬೇಗ ಮನೆ ಬಿಡೋಕ್ಕಂತ ಪ್ಲ್ಯಾನ್ ಮಾಡಿದ್ವಿ. ನೋಡಿ ರೋಡ್ ಸೈಡಲ್ಲಿ ನೋಡಿ, ಅಲ್ಲಿ ನೋಡಿ ಸ್ವೀಟ್ ಕಾರ್ನ್ನ ಮಿಷಿನಿಂದ ತೆಗೆದುಬಿಟ್ಟು ಇಲ್ಲಿ ರೋಡ್ ಸೈಡ್ಲೆಲ್ಲ ಒಣಗಿಸ್ತಾರೆ. ಸೊ ಚೆನ್ನಾಗಿದೆ. ಇದು ಒಂದು ವೇವ್. ನಾನು ಫಸ್ಟ್ ಟೈಮ್ ಈ ಥರ ನೋಡ್ತಿರೋದು, ಮಿಷಿನ್ನ ತೆಗಿತಾ ಇರೋದು. ಸೊ ಇಲ್ಲಿ ನೋಡಿ ಯಾರೂ ಇಲ್ಲ. ಬಟ್ ಏನು ಗೊತ್ತಾ, ಒಳ್ಳೆ ಗಾಳಿ ಬೀಸ್ತಾ ಇದೆ. ಬಿಸಿಲು ಇರ್ಬೋದಂತ ಅನ್ನಿಸ್ತಾ ಇದೆ. ಬಟ್ 6 ಗಂಟೆ ಆಯಿತು. ಈಗ ಚಿಕ್ಕದಾಗಿ ಸಣ್ಣ ಕೆಳಗಡೆ ಲೈಕ್ ಸನ್ಸೆಟ್ ಆಗ್ತಾ ಇದೆ. ಸೊ ಆ ಸಮಯದಲ್ಲಿ ವ್ಯೂ ಮಾತ್ರ ಮಸ್ತ್ ಆಗಿದೆ. ಇದು ಒಂದು 5-6 ಏಕರ್ ಇರ್ಬೋದು ಅನ್ನಿಸ್ತಾ ಇದೆ. ಇಡೀ ಹೊಲದಲ್ಲಿ ಸ್ವೀಟ್ ಕಾರ್ನ್ ಹಾಕಿದ್ದಾರೆ. ಮೋಸ್ಟ್ ಪ್ರಾಬಬ್ಲಿ ಈಗ ಸ್ವೀಟ್ ಕಾರ್ನ್ ಸೀಸನ್ ಆಗಿರೋದ್ರಿಂದ ಆ ಥರ ಹಾಕಿದ್ದಾರೆ ಅನಿಸುತ್ತೆ. ಈ ಸೈಡ್ ರೋಡ್, ಒಂದು ಸೈಡ್ ರೋಡ್ ಚೆನ್ನಾಗಿದೆ, ಒಂದು ಸೈಡ್ ರೋಡ್ ಕಚಾಬುಚ ಇದೆ. ರೋಡ್ ಒಂದು ಸೈಡ್ ಇದ್ರೂ ಸಹ ರೋಡ್ ಅಷ್ಟು ಚೆನ್ನಾಗಿಲ್ಲ, ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿದೆ. ಸೊ ಹಾಗೆ ನಾವು ಒಂದು ಪೆಟ್ರೋಲ್ ಬಂಪ್ ಹತ್ರ ಗಾಡಿನ ನಿಲ್ಲಿಸಿದ್ವಿ, ಪೆಟ್ರೋಲ್ ಫಿಲ್ ಮಾಡೋಕ್ಕಂತ ನಿಲ್ಲಿಸಿದ್ದು. ಸೊ ಆ ಸಮಯದ ಎಲ್ಲರೂ ಕೆಡೆ ಇಳಿದ್ಬಿಟ್ಟು ಕಾರನ್ನೆಲ್ಲ ಸ್ಟ್ರೆಚ್ ಮಾಡ್ತಿದ್ರು. ಯಾಕಂದರೆ ಸಿಕ್ಕಾಪಟ್ಟೆ ಟಯರ್ಡ್ ಆಗುತ್ತೆ. ಈ ಥರ ಲಾಂಗ್ ಟ್ರಿಪ್ ಹೋಗುವಾಗ ಇದರಲ್ಲಿ ಅಷ್ಟು ಎಂಜಾಯ್ ಮಾಡೋಕ್ಕಾಗಲ್ಲ. ಕೈ ಕಾಲೆಲ್ಲ ನೋವು ಬಂದ್ಬಿಡುತ್ತೆ. ಸೊ ನೋಡಿ, ಹಾಗಂತ ಎಲ್ಲರೂ ರೆಸ್ಟ್ ಮಾಡ್ತಾ ಇದ್ದಾರೆ ಇಲ್ಲಿ. ಸೊ ಎಲ್ಲರೂ ಟಯರ್ಡ್ ಆಗಿಬಿಟ್ಟು ನೀರು ಅಥವಾ ಏನಾದ್ರು ಕುಡಿಯೋದು, ನೀರು ಕುಡಿಯೋದು, ಏನೋ ತಿನ್ನೋದು ಮಾಡ್ತಾ ಇದ್ದಾರೆ. ಹಾಯ್ ಬಾಯ್ ಕಾ ಹಾಗೆ ಸ್ಟ್ರೇಟಾಗಿ ಮುಂದೆ ಬರುವಾಗ ವಾಟ್ ಐ ಸಾ ಇಟ್, ಸೋಲಾರ್ ಫೀಲ್ಡನ್ನು ನೋಡ್ಬೋದು ನೀವು. ಇಡೀ ಫೀಲ್ಡಲ್ಲಿ ಸೋಲಾರ್ ಪ್ಯಾನಲ್ನ ಹಾಕಿದ್ದಾರೆ. ದೇ ಆರ್ ಡೂಯಿಂಗ್ ರಿಯಲಿ ಗುಡ್ ಜಾಬ್. ಮೇ ಬಿ ಇದು ತುಂಬಾ ಯೂಸ್ಫುಲ್ ಆಗ್ತಿದೆ ಅಂತ ಅನಿಸುತ್ತೆ. ನೋಡಿ ಇಲ್ಲಿ ಒಂದು ಫ್ಯಾಮ್ಲಿ ನೋಡಿ, ಅವರು ಮನೆಗೆ ಹೋಗ್ತಾ ಇದ್ದಾರೆ. ಎತ್ತಿನ ಗಾಡಿ ಮೇಲೆ ಕೆಲಸ ಮುಗಿಸ್ಕೊಂಡು ಅವ್ರು ಮನೆಗೆ ಹೋಗ್ತಾ ಇರೋದನ್ನು ಇಲ್ಲಿ ನೋಡ್ಬೋದು. ಮತ್ತು ನೋಡಿ ಸಾಯಂಕಾಲ ಆದಂಗೆ ಎಲ್ಲರೂ ಅವ್ರದ್ದು ಕೆಲಸನ ಮುಗಿಸ್ಕೊಂಡು ನೋಡಿ ಕುರಿಗಳು ಸಹ ಅವ್ರ ಮನೆಗೆ ಹೋಗ್ತಾ ಇದ್ದಾರೆ. ಸೊ ಇಟ್ಸ್ ರಿಯಲಿ ನೈಸ್ ವ್ಯೂ. ಇಲ್ಲಿ ನೋಡಿ ಅವ್ರ ಕುರುಬ ನೋಡಿ ಯಾರಂತ. ಇದು ಬಂದ್ಬಿಟ್ಟು ಶ್ರೀರಾಮನಗರ ಅನ್ನುವ ಒಂದು ಊರು. ಇದು ಹಳ್ಳಿನ ಸಿಟಿನ ಅಂತ ಗೊತ್ತಿಲ್ಲ, ಯಾಕಂದರೆ ಹಳ್ಳಿ ಸಿಟಿ ಒಂದೇ ಥರ ಕಾಣುತ್ತೆ. ಸೊ ಇದರಲ್ಲಿ ನೋಡ್ಬೋದು ನೀವು. ಮತ್ತು ಇಲ್ಲಿ ನೋಡಿ ನೀರು ತೊಗೊಂಡು ಹೋಗುವ ಬಂಡಿ ಚೆನ್ನಾಗಿದೆ ಅಲ್ವಾ. ಸೊ ಇಲ್ಲಿ ಈ ಹಳ್ಳಿಲಿ ನೋಡ್ಬೋದು ಎಲ್ಲರೂ ಬ್ಯುಸಿಯಾಗಿದ್ದಾರೆ. ಲೈಕ್ ಸಾಯಂಕಾಲ ಎಲ್ಲ ಕೆಲಸ ಮುಗಿಸ್ಕೊಂಡು ಅವ್ರವ್ರ ಮನೆಗಳಿಗೆ ಹೋಗುವುದನ್ನು ನಾವು ನೋಡ್ಬೋದು. ಇಲ್ಲಿ ಮುಂದೆ ನೋಡಿ ಎತ್ತಿನ ಗಾಡಿ ಬರ್ತಾ ಇದೆ. ಈ ಊರಿಂದ ಸ್ವಲ್ಪ ಆಚೆಗಡೆ ಹೋಗೋದಾದರೆ ಒಂದು ದೇವಸ್ಥಾನ ಇದೆ. ಹಾಗೆ ಮುಂದೆ ಹೋಗೋದಾದರೆ ಇಲ್ಲಿ ನೋಡಿ, ಈಗ ಹೊಲದ ಮಧ್ಯದಿಂದ ರೈಲ್ವೆ ಟ್ರ್ಯಾಕನ್ನು ನೋಡ್ಬೋದು. ಇಲ್ಲಿ ನಾವು ಆಕ್ಚುಲಿ ಈ ಭಾಗಗಳನ್ನೇ ನಾನು ಫಸ್ಟ್ ಟೈಮ್ ಒಂದು ರೈಲ್ವೆ ಟ್ರ್ಯಾಕ್ನ ನೋಡ್ತಿರೋದು. ಗುಡ್ ಮಾರ್ನಿಂಗ್ ಗೈಸ್. ನೋಡಿ ಹುಡುಗಿದು ಫೋಟೋಶೂಟ್ ನಡೀತಾ ಇದೆ. ಇಲ್ಲಿ ರಾತ್ರಿ ರೀಚ್ ಆಗಿ ತುಂಬಾ ಲೇಟ್ ಆಗೋಯ್ತು. ಹಾಗಾಗಿ ಬಂದ ತಕ್ಷಣ ಮಾತುಕತೆ ಆಗಿ ಮತ್ತೆ ರಿಂಗೆಕ್ಷನ್ ಮಾಡಿ ಎಂಗೇಜ್ಮೆಂಟ್ನ ಮುಗಿಸಿದ್ವಿ. ಏನಾಯ್ತು ಗೊತ್ತಾ, ರಾತ್ರಿ ಬರುವಾಗ ರೋಡ್ಗಳು ಸರಿ ಇರಲಿಲ್ಲ, ಅದ್ರ ಜೊತೆಗೆ ಲೈಟ್ ಸಹ ಇರಲಿಲ್ಲ. ರೋಡ್ ಸೈಡ್ಲೆಲ್ಲ ಲೈಟ್ ಇರಲಿಲ್ಲ. ಮತ್ತು ವೇ ಕೂಡ ನಾವು ಮಿಸ್ ಮಾಡಿಬಿಟ್ಟು ಎಲ್ಲೋ ಹೋಗಿ ಸುತ್ತಾಡ್ಕೊಂಡು ಬರೋ ಅಷ್ಟರಲ್ಲಿ 10-10:30 ಆಗ್ತಾ ಬಂತು. ಸೊ ಬಂದ ತಕ್ಷಣ ರಾತ್ರಿ ಊಟ ಮಾಡಿ ಆಮೇಲೆ ನಾವು ಫ್ರೆಶ್ ಊಟ ಮಾಡಿ ಮಲ್ಕೊಂಡ್ಬಿಟ್ವಿ. ಮಲಗ್ದಾದ್ಮೇಲೆ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ನೋಡಿ ರೆಡಿಯಾಗಿ ನಾವು ಹಿಂತಿರುಗಿ ಹೋಗ್ತಾ ಇದ್ದೀವಿ. ಬಟ್ ಏನು ಗೊತ್ತಾ, ರಾತ್ರಿ ಬಂದು ರೂಟಲ್ಲಿ ಆ ರೋಡಿಂದ ಹೋಗ್ತಾ ಇಲ್ಲ, ಬೇರೆ
ಬೇರೆ ರೋಡಿಂದ ಹೋಗ್ತಾ ಇದ್ದೀವಿ. ಯಾಕಂದರೆ ಆ ರೋಡ್ ಸ್ವಲ್ಪ ಸರಿ ಇರಲಿಲ್ಲ, ಹಾಗಾಗಿ ನಾವು ಬೇರೆ ರೋಡಿಂದ ಹೋಗ್ತಾ ಇದ್ದೀವಿ. ಈ ರೋಡ್ ನೋಡ್ಬೋದು ನೀವು, ಇದು ಬಂದು ಕೂಡ್ಲಿಗಿ ರೋಡು, ಅಲ್ಲಿ ಇಂದ ಹೋಗ್ತಿರೋದು ನಾವು. ಈಗ ಟೈಮ್ ಬಂದು 10 ಗಂಟೆ ಆಗ್ತಾ ಬಂತು. ಆದರೂ ಹೊರಗಡೆ ನೀವು ನೋಡ್ಬೋದು ಎಷ್ಟು ಬಿಸಿಲಿದೆ ಅಂದರೆ ಏನು ಗೊತ್ತಾ. ಆದರೂ ಸಹ ಜನ ರೋಡ್ ಸೈಡು ನೋಡಿ ಅವ್ರವ್ರ ಕೆಲಸನ ಬೆಳಗ್ಗೆ ಅವ್ರವ್ರ ಕೆಲಸನ ಮಾಡ್ತಾ ಇದ್ದಾರೆ ಈ ಬಿಸಿಲಲ್ಲಿ. ಮೇ ಬಿ ಮಧ್ಯಾಹ್ನ ಆದರೆ ತುಂಬಾ ಬಿಸಿಲು ಆಗ್ಬೋದು, ಅದಕ್ಕೆ ಅವರು ಬೆಳಗ್ಗೆ ಬೇಗ ಅವ್ರ ಕೆಲಸ ಮುಗಿಸೋಕ್ಕೆ ಟ್ರೈ ಮಾಡ್ತಿರ್ಬೋದು ಅಂತ ನನಗನ್ನಿಸ್ತು. ಮತ್ತು ಇನ್ನೊಂದೇನು ಗೊತ್ತಾ, ಇಲ್ಲಿ ಒಂದು ಹತ್ತಿರದಲ್ಲಿ ನಾನು ಯಾವುದೇ ಹಳ್ಳಿ ಆಗಿರ್ಬೋದು, ಯಾವುದೇ ಊರಾಗಿರ್ಬೋದು ನೋಡಿಲ್ಲ. ತುಂಬ ದೂರ ಇದೆ ಅನಿಸುತ್ತೆ ಅವ್ರ ಮನೆಗೂ ಮತ್ತು ಈ ಹೊಲಕ್ಕೂ. ಆದರೂ ಸಹ ಜನ ಇಷ್ಟು ದೂರದಿಂದ ಬಂದು ಕೆಲಸ ಮಾಡ್ತಾರಾ ಅಂತ ಅದು ಒಂದು ನನಗಿದು ಅನ್ನಿಸ್ತು. ಮತ್ತು ನೋಡಿ, ಇದು ದೂರದಿಂದ ಫುಲ್ ಸ್ಟ್ರೇಟ್ ರೋಡೇ ಇದೆ, ಬೇರೇನಿಲ್ಲ, ಸ್ಟ್ರೇಟ್ ರೋಡು. ಆ ರೋಡಲ್ಲಿ ಇಲ್ಲಿ ನೋಡಿ ದೂರದಲ್ಲೇ ಬಂದಾಗ ಒಂದು 5-6 ಬಿಲ್ಡಿಂಗ್ ಮಾತ್ರ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಮೋಸ್ಟ್ ಪ್ರಾಬಬ್ಲಿ ಇಲ್ಲಿ ಆದಷ್ಟು ಬೇಗ ಒಂದು ಊರು ಬರಬಹುದು ಅಂತ ಅನಿಸುತ್ತೆ. ಹಾಗೆ ಮುಂದೆ ಬಂದಾಗ ನೋಡಿ, ಇಲ್ಲಿ ಒಂದು ಕಳ್ಳಹಳ್ಳಿ ಅಂತ ಒಂದು ಹಳ್ಳಿ, ಒಂದು ಊರು ಅಂತಲೇ ಹೇಳ್ಬೋದು. ಇಲ್ಲಿ ಸಹ ಅಷ್ಟೇ ಜನ ಬೆಳಗ್ಗೆ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಆಗಿದ್ದಾರೆ, ಎಲ್ಲರೂ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ಮತ್ತು ಈ ಹಳ್ಳಿಯಷ್ಟು ಡೆವಲಪ್ ಆಗಿಲ್ಲ ಅಂತ ಅನ್ನಿಸ್ತು ನನಗೆ. ಯಾಕಂದರೆ ನೋಡಿ, ನೀರಿಂದು ಇದು ಹಳೆಯ ಕಾಲದಲ್ಲಿ ಇದ್ದಂಥ ನೀರು ಇಲ್ಲಿಂದ ತುಂಬಿಸ್ಕೊಂಡು ಹೋಗೋದನ್ನು ನೋಡ್ಬೋದು. ಹಂಗೆ ಚಿಕ್ಕದಾಗಿ ಡೆವಲಪ್ ಆಗ್ತಾ ಬರ್ತಾ ಇದೆ. ನೈಸ್ ಟು ಸಿ ದ್ಯಾಟ್. ಆ್ಯಕ್ಚುಲಿ ಹಳ್ಳಿ ಲೈಫ್ ಒಂಥರ ಚೆಂದ ಅಲ್ವಾ. ಸೊ ಈ ರೈಲ್ವೆ ಗೇಟ್ನ ನೀವು ನಿನ್ನೆ ನಾನು ರಾತ್ರಿ ಹೋಗಿರೋ ಇಂದಲೇ ನಾನು ತಿರ್ಗಾ ಬಂದಿದ್ದೀನಿ. ಸೊ ಇಲ್ಲಿ ನೋಡಿ, ಇಲ್ಲಿ ಜನ ಯಾರೋ ಒಬ್ರು ಇದ್ದಾರೆ, ಇದು ಗೇಟ್ನ ಓಪನ್ ಮಾಡೋಕ್ಕೆ ಕ್ಲೋಸ್ ಮಾಡೋಕೆ ಒಬ್ರು ಇದ್ದಾರೆ ಅನಿಸುತ್ತೆ. ಮತ್ತು ಹಾಗೆ ನೋಡಿ ಮುಂದೆ ಬಂದರೆ ನನಗೇನು ಗೊತ್ತಾ, ಈ ರೋಡ್ ಸೈಡಲ್ಲೆಲ್ಲ ಸ್ವೀಟ್ ಕಾರ್ನ್ನ ಒಣಗಾಕಿದ್ದಾರೆ ನೋಡಿ, ನೀವು ನೋಡ್ಬೋದು. ಆದರೆ ಯಾವುದೇ ಗಾಡಿ ಅದರ ಮೇಲೆಯಿಂದ ಹೋಗೋದಿಲ್ಲ. ಒಬ್ರಿಗೊಬ್ರು ಅವ್ರು ಸಹಾಯ ಮಾಡಿಕೊಡೋ ಒಂದು ರೀತಿ ಒಂದು ಚೆನ್ನಾಗಿದೆ. ನನಗೆ ಅದೊಂದು ಒಂಥರ ಇಷ್ಟ ಆಯಿತು. ಗೈಸ್ ಇಲ್ಲಿ ನೋಡಿ, ಸ್ವೀಟ್ ಕಾರ್ನ್ನ ಪ್ಯಾಕ್ ಮಾಡಿಕೊಂಡು ಸ್ವಲ್ಪ ಜನ ಟ್ಯಾಕ್ಟ್ರಿ ಮೇಲೆ ಹಾಕ್ಕೊಂಡು ಹೋಗ್ತಾ ಇದ್ರು. ಅವರೆಲ್ಲ ಹಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ರು ಆ್ಯಕ್ಚುಲಿ ಆನ್ ದ ವೇ. ನಾನು ವಿಡಿಯೋ ಮಾಡ್ತಿರೋದನ್ನ ನೋಡಿಬಿಟ್ಟು ದೇ ವರ್ ವೆರಿ ಹ್ಯಾಪಿ ಆ್ಯಕ್ಚುಲಿ. ಆ ಟ್ಯಾಕ್ಟರ್ ಡ್ರೈವರ್ಗೆ ಹೇಳ್ತಾ ಇದ್ರು, ಈ ಸೈಡ್ ಹಾಕು, ಆ ಗಾಡಿ ಹೋಗಲಿ ಅಂತ ಹೇಳಿ ಅವ್ರನ್ನ ಬೈತಾ ಇದ್ರು. ಆದರೆ ಅವ್ರು ಕೇಳದೆ ಮುಂದೆ ಹೋದಾಗ ಅವ್ರು ಬೈತಾ ಇದ್ರೆ, ಸೈಡ್ ಹಾಕೋ, ಅವ್ರು ಹೋಗಲಿ ಅಂತ ಹೇಳ್ಬಿಟ್ಟು ದೆನ್ ಅವ್ರು ನಮಗೆ ಸ್ಪೇಸ್ ಮಾಡಿಕೊಟ್ರು ಮುಂದೆ ಹೋಗಲಿಕ್ಕೆ. ಆ್ಯಂಡ್ ದೇ ವರ್ ವೆರಿ ಹ್ಯಾಪಿ, ದೇ ವರ್ ಶೋಯಿಂಗ್ ಹೈ ಟು ಮೀ ಆ್ಯಂಡ್ ಐ ಫೆಲ್ಟ್ ವಾವ್, ದೇ ವರ್ ಸೋ ಕೈಂಡ್ ಆ್ಯಂಡ್ ದೇ ವರ್ ಎಂಜಾಯಿಂಗ್ ಅ ಲಾಟ್. ಸೋ ಸ್ವೀಟ್ ಅನಿಸ್ತು ನನಗೆ. ಮುಂದೆ ನೋಡಿ, ಒಂದು ಕುರಿ ಹಿಂದೆ ಹೋಗ್ತಾ ಇದೆ ನೋಡಿ, ಕುರಿನ ಮೈಸೂರಂತ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಯ್ಯೋ, ಮುಂದೆ ನಮ್ದೊಂದು ಗಾಡಿ ನೋಡಿ ಎಲ್ಲರೂ ಹೇಗೆ ಕೂತಿದ್ದಾರೆ, ಸಿಕ್ಕಾಪಟ್ಟೆ ಬಿಸಿಲು ಅನಿಸ್ತಾ ಇದೆ ಪಾಪ. ಆ್ಯಕ್ಚುಲಿ ಲಾಂಗ್ ಟ್ರಿಪ್ ಎಲ್ಲಾದರೂ ಹೋಗುವಾಗ ಒಂಥರ ಕಂಫರ್ಟಬಲ್ ಇಲ್ಲ ಅಂದರೆ ಆ ಟ್ರಾವೆಲ್ ಮಾಡೋಕ್ಕೆ ಒಂಥರ ಬೇಜಾರಾಗ್ಬಿಡುತ್ತೆ. ವಿ ವಾಂಟ್ ಎಂಜಾಯ್ ಆಲ್ಸೋ, ವಾಂಟ್ ಫೀಲ್ ಗುಡ್ ಆಲ್ಸೋ. ಸೊ ಅದು ಒಂದು ಅನ್ಕಂಫರ್ಟೇಬಲ್ ಅನ್ನಿಸ್ತು. ಯಾವಾಗ ಮನೆ ರೀಚ್ ಆಗಬೇಕಂತ ಎಲ್ಲರೂ ಕಾಯ್ತಾ ಇದ್ರು. ಸೊ ಗೈಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅನ್ಕೋತೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟಲ್ಲಿ ತಿಳಿಸಿ. ಮುಂದಿನ ನೋಡಲ್ ಸಿಗೋಣ. ಅಲ್ಲಿವರೆಗೂ ಬಾಯ್.